ಹೆಲ್ಲೋ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಈಗಾಗಲೇ SSLC ವಿದ್ಯಾರ್ಥಿಗಳು SSLC ಎಕ್ಸಾಮ್ಸ್ ಬರೆದು SSLC ರಿಸಲ್ಟ್ಸ್ಗೆ ಕಾಯ್ತಿದ್ದೀರಾ. ಸೊ SSLC ರಿಸಲ್ಟ್ಸ್ ಟೆನ್ಷನ್ಸ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ SSLC ನಂತರ ಮುಂದೇನೋ ಅನ್ನೋ ಒಂದು ದೊಡ್ಡ ಕ್ವಶನ್ ಮಾರ್ಕ್ನ ನೀವೆಲ್ಲ ಆನ್ಸರ್ ಮಾಡಲಿದ್ದೀರಾ. ಸೊ ಹೀಗಾಗಿ ಈ ಒಂದು ವಿಡಿಯೋ SSLC ವಿದ್ಯಾರ್ಥಿಗಳಿಗಾಗಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಸೊ ಮೊದಲನೇದಾಗಿ SSLC ನಂತರ ನಮ್ಮ ಮುಂದಿರೋ ಆಪ್ಷನ್ಸ್ ಏನೇನು, ಯಾವ್ಯಾವ ಕೋರ್ಸಸ್ನ ನಾವು ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ PUC ಬರುತ್ತೆ. ಸೊ PUCಯಲ್ಲಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ಇರುತ್ತೆ. ಸೊ ಇದು 2 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಥವಾ 11th 12th ಮುಗಿದ ಮೇಲೆ ನೀವು ಮತ್ತೆ ಯಾವುದಾದ್ರೂ ಒಂದು ಪ್ರೊಫೆಷ್ನಲ್ ಡಿಗ್ರಿನೋ ಇಲ್ಲ BSc BA BCom ಈ ಥರ ಒಂದು ಡಿಗ್ರೀಸ್ನ ಮಾಡ್ಕೋಬೋದು. ಅದರ ನಂತರ ಪಾಲಿಟೆಕ್ನಿಕ್ ಕೋರ್ಸಸ್. ಸೊ ಪಾಲಿಟೆಕ್ನಿಕ್ ಕೋರ್ಸಸ್ಸಲ್ಲಿ ನಿಮಗೆ ಬೇರೆ ಬೇರೆ ಬ್ರಾಂಚಸ್ ಇರುತ್ತೆ. ಸೊ ಬೇರೆ ಬೇರೆ ಬ್ರಾಂಚಸ್ ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ EC ಅಂದರೆ ಇಂಜಿನಿಯರಿಂಗಲ್ಲಿರೋ ಎಲ್ಲ ಕೋರ್ಸಸ್ಸು ಇರುತ್ತೆ. ಇದನ್ನು ಬಿಟ್ಟು ಡಿಪ್ಲೊಮಾ ಕೋರ್ಸಸ್ ಅಂತ ಈ ಪಾಲಿಟೆಕ್ನಿಕ್ ಬಿಟ್ಟು ಬೇರೆ ಡಿಪ್ಲೊಮಾ ಕೋರ್ಸಸ್ಸು ಅಂದರೆ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಈ ಥರ ಕೋರ್ಸಸ್ ಕೂಡ ಇರುತ್ತೆ. ನೀವು ಅದನ್ನು ಕೂಡ ಮಾಡ್ಬೋದು. ಯಾರ್ಯಾರಿಗೆ PU ಮಾಡೋ ಇಂಟ್ರೆಸ್ಟ್ ಇಲ್ಲ, ಡಿಪ್ಲೊಮಾ ಮಾಡ್ತೀನಿ ಅನ್ನೋರಿಗೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಸೊ ಈ ಬ್ರಾಂಚಸ್ನ ನೀವು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ, ಕರೆಂಟ್ಲಿ ಯಾವುದು ಟ್ರೆಂಡಿಂಗಲ್ಲಿದೆ ಅಂತ ಒಂದು ರಿಸರ್ಚ್ ನಡೆಸಿ ನೀವು ಒಂದು ಬ್ರಾಂಚಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದರ ನಂತರ ನೀವು ಇಲ್ಲ 2 ವರ್ಷ ನಾನು ಓದಬೇಕು, SSLC ಆದಮೇಲೆ 2 ವರ್ಷ ಸಾಕು ನಾನು ಓದೋದು ಅಂತಂದರೆ ITI ಮಾಡ್ಬೋದು. ITIಯಲ್ಲಿ ಮತ್ತೆ ನಿಮಗೆ ITIಯಲ್ಲಿ ಕೂಡ ತುಂಬ ಆಪ್ಷನ್ಸ್ ಇರುತ್ತೆ, ಬೇರೆ ಬೇರೆ ಬ್ರಾಂಚಸ್ ಇರುತ್ತೆ. ಲೈಕ್ ಟೂಲ್ ಮೇಕಿಂಗ್ ಇರುತ್ತೆ, ಎಲೆಕ್ಟ್ರಿಕಲ್ ಇರುತ್ತೆ, ವೆಲ್ಡಿಂಗ್ ಇರುತ್ತೆ, ಈ ಥರ ಬೇರೆ ಬೇರೆ ಇರುತ್ತೆ. ಸೊ ನೀವು 2 ವರ್ಷ ಕೋರ್ಸ್ ಮಾಡಿ ಡೈರೆಕ್ಟಾಗಿ ಜಾಬ್ಗೆ ಹೋಗ್ಬೋದು. ಅದನ್ನು ಬಿಟ್ಟು ನಿಮಗೆ ಮೆಡಿಕಲ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪ್ಯಾರಾಮೆಡಿಕಲ್ ಮಾಡ್ಬೋದು. ಸೊ ಪ್ಯಾರಾಮೆಡಿಕಲ್ ಕೋರ್ಸಸ್ ಅದರಲ್ಲೂ ಕೂಡ ಬೇರೆ ಬೇರೆ ಆಪ್ಷನ್ಸ್ ಇದೆ ನಿಮಗೆ, ಅಂದರೆ ಕೋರ್ಸಸ್ ಬೇರೆ ಬೇರೆ ಇದೆ. ಸೊ ಅದರಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಎಕ್ಸ್ರೇ ಟೆಕ್ನಾಲಜಿ. ಸೊ ಇಲ್ಲಿ ನಾನು 1-2-3 ಅಷ್ಟೇ ಹೇಳ್ತಿರೋದು. ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನಿಮಗೆ ಇನ್ನೂ ಜಾಸ್ತಿ ಒಂದು ಕೋರ್ಸಸ್ ಸಿಗುತ್ತೆ, ಅಂದರೆ ಬ್ರಾಂಚಸ್ ಸಿಗುತ್ತೆ. ಆವಾಗ ನೀವು ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದಿಷ್ಟು ನಿಮಗೆ ಸಿಗೋ ಆಪ್ಷನ್ಸ್ ಆದರೆ ಇದನ್ನು ಅಪ್ರೋಚ್ ಮಾಡೋದು ಹೇಗೆ ಅಂತಂದರೆ, ಸೊ ನೀವು ಈಗ ಕೆಲವ್ರಿಗೆ ಆಗಿರುತ್ತೆ ಅಂತಂದರೆ ಆಲ್ರೆಡಿ ಡಿಸೈಡ್ ಆಗಿರ್ತಾರೆ, ಇಲ್ಲ ನಾನು ಇಂಜಿನಿಯರ್ ಆಗೋದು, ಇಲ್ಲ ನಾನು CA ಮಾಡಬೇಕು, ಇಲ್ಲ ನಾನು UPSC ಅಥವಾ KPSC ಬರೀಬೇಕು ಅಂತ. ಸೊ ಅವಾಗ ನಿಮಗೆ ಜಾಸ್ತಿ ಕನ್ಫ್ಯೂಷನ್ಸ್ ಇರಲ್ಲ. ಬಿಕಾಸ್ ಯು ಕ್ಯಾನ್, ಅಂದರೆ ನಿಮ್ಗೆ ಆಲ್ರೆಡಿ ಒಂದು ಗೋಲ್ ಇರುತ್ತೆ. ಸೊ ಯಾರು ಡಾಕ್ಟರ್ ಆಗಬೇಕು ಅವ್ರು ಸೈನ್ಸ್ ಮಾಡ್ತಾರೆ, ಯಾರು CA ಆಗಬೇಕು ಅವ್ರು ಕಾಮರ್ಸ್ ಮಾಡ್ತಾರೆ, ಯಾರು KPSC UPSC ಬರೀಬೇಕಂತಿದ್ದೀರೋ ಅವರು ಆರ್ಟ್ಸ್ ಮಾಡ್ತಾರೆ. ಬಟ್ ಇಲ್ಲಿ ಯಾರ್ಯಾರಿಗೆ ಇನ್ನೂ ತಮ್ಮ ಗೋಲ್ ಏನು ಅಂತ ಇನ್ನೂ ಸೆಟ್ ಮಾಡ್ಕೊಂಡಿಲ್ವೋ ಅವ್ರೇನು ಮಾಡ್ಬೇಕಾಗತ್ತೆ ಅಂತಂದರೆ, ಈ ಕೋರ್ಸ್ ಬಗ್ಗೆ ಒಂದು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಸೊ ಯಾವುದೇ ಒಂದು ಕೋರ್ಸ್ ತೊಗೊಂಡು ಆ ಕೋರ್ಸ್ನ ಸಿಲೆಬಸ್ ತೊಗೊಂಡು ಸಿಲೆಬಸ್ಸಲ್ಲಿ ಏನೇನಿದೆ, ಸಿಲೆಬಸ್ ನನಗೆ ಸೂಟ್ ಆಗುತ್ತಾ, ಸಿಲೆಬಸ್ ನಾನು ಓದ್ಬೋದಾ ಅಂತ ಒಂದು ನೋಡಿಕೊಂಡು ಸಿಲೆಬಸ್ನ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಅದರ ನಂತರ ಆ ಕೋರ್ಸ್ ಮಾಡಿದ ನಂತರ ನನಗೆ ಎಷ್ಟು ಆಪರ್ಚುನಿಟೀಸ್ ಇದೆ, ಐದರ್ ನಿಮಗೆ ಮುಂದೆ ಸ್ಟಡಿ ಮಾಡೋದಿದ್ರೆ ಹೈಯರ್ ಸ್ಟಡೀಸ್ ಹೇಗಿದೆ, ಅಥವಾ ಡೈರೆಕ್ಟ್ ಜಾಬ್ ಹೋಗೋದಿದ್ರೆ ಆ ಜಾಬ್ ಆಪರ್ಚುನಿಟೀಸ್ ಹೇಗಿದೆ. ಸೊ ಆಪರ್ಚುನಿಟೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಪರ್ಚುನಿಟೀಸ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಅದರ ನಂತರ ಒಪಿನಿಯನ್ಸ್. ಸೊ ನೀವು ಯಾವೊಂದು ಕೋರ್ಸ್ ತಗೋತಿರೋ ಆ ಕೋರ್ಸ್ ಬಗ್ಗೆ ನಿಮ್ಮ ಮನೆಯವರಾಗಲಿ ಅಥವಾ ಬೇರೆ ಯಾರ ಹತ್ರ ಆದರೂ ಒಪಿನಿಯನ್ಸ್ ಕೇಳಬೇಕಾಗತ್ತೆ. ಆ್ಯಂಡ್ ಆ ಕೋರ್ಸ್ನ ಯಾರು ಸದ್ಯದಲ್ಲಿ ಮಾಡಿರ್ತಾರೋ, ವಿದಿನ್ 5 years ಯಾರು ಆ ಕೋರ್ಸ್ನ ಮಾಡಿರ್ತಾರೋ, ಸೊ ಅವ್ರಿಗೆ ಜಾಸ್ತಿ ನಾಲೆಜ್ ಇರುತ್ತೆ. ಬಿಕಾಸ್ ಅವ್ರು ಮಾಡಿರ್ತಾರೆ ಆ ಕೋರ್ಸ್ನ. ಆ್ಯಂಡ್ ಯಾರ ಹತ್ರನೂ ಕೇಳೋದಲ್ಲ, ಬಿಕಾಸ್ ರೈಟ್ ಪೀಪಲ್ನ ಅಪ್ರೋಚ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಒಬ್ರು ಏನು ಓದಿರಲ್ಲ ಆ್ಯಂಡ್ ನೀವು ಅವ್ರ ಹತ್ರ ಕೇಳಿದಾಗ ಡೆಫಿನೆಟ್ಲಿ ನಿಮಗೆ ನೆಗೆಟಿವ್ ಫೀಡ್ಬ್ಯಾಕೇ ಸಿಗೋದು. ಸೊ ಯಾರು ನೀವು ನಂಬ್ತಿರೋ ಅವ್ರನ್ನ ನೀವು ಅಪ್ರೋಚ್ ಮಾಡಿ ಆ ಕೋರ್ಸ್ ಬಗ್ಗೆ ಡೀಟೇಲ್ಸ್ ತೊಗೊಂಡು ನಿಮ್ಮ ಒಂದು ಡೌಟ್ಸ್ ಏನಿದೆ ಅವ್ರ ಹತ್ರ ಕ್ಲಿಯರ್ ಮಾಡ್ಕೋಬೋದು. ಸೊ ಇದಿಷ್ಟು ಈ ಒಂದು ವಿಡಿಯೋ ವಿಷಯ ಆಗಿತ್ತು. ಸೊ ಇದ್ರ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಅಥವಾ ಪ್ರತಿಯೊಂದು ಬ್ರಾಂಚ್ ಬಗ್ಗೆ, ಅಥವಾ ಈಗ ಪಾಲಿಟೆಕ್ನಿಕ್ ಕೋರ್ಸ್ ಆಗಲಿ ಅಥವಾ PU ಸೈನ್ಸ್, PU ಕಾಮರ್ಸ್, ಇದ್ರ ಬಗ್ಗೆ ಪ್ರತ್ಯೇಕ ವಿಡಿಯೋ ಬೇಕಂದ್ರೆ ದಯವಿಟ್ಟು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಲ್ ದ ಬೆಸ್ಟ್.